ಹೇಗಿದ್ರಿ ನೀವಿಲ್ಲ? ಇಲ್ಲಿ ನಾವು ಚೆನ್ನಾಗಿದ್ದೀವಿ ನೋಡ್ರಿ. ಅಲ್ಲಿ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಭಾವಿಸ್ತಿದ್ದೀನಿ. ಈಗ ಬೆಳಿಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಗುರುವಾರದ ದಿನ ಬೆಳಿಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಿಗ್ಗೆ ನಾಕೇನ್ರಿ ಬೆಳಿಗ್ಗೆ ನಾಷ್ಟ ಕೂಡ ಆಗಿದೆ, ನಮ್ಮದು ಕೆಲಸ ಕೂಡ ನಡೆದಿದೆ. ಬಟ್ಟೆ ಬಂಡೆ ಎಲ್ಲ ಆಯಿತು. ನಾಷ್ಟ ಇವತ್ತು ಟೊಮೆಟೊ ರೈಸ್ ಮಾಡಿದ್ದೆ. ಬೆಳಿಗ್ಗೆ ನಾನು ಟೊಮೆಟೊ ರೈಸು ಹಾಗೆ ತಿಳಿ ಸಾಂಬಾರು ಮಾಡಿದ್ದೆ. ನಾಷ್ಟ ಎಲ್ಲ ಆಗಿದೆ, ಕೆಲಸ ಕೂಡ ನಡೆದಿದೆ. ಮಧ್ಯಾಹ್ನದೆಲ್ಲ ನಮ್ಮ ಮಕ್ಕಳದು ಕೂಡ ನಾಷ್ಟ ಆಗಿ ಅವ್ರು ಏನು ಮಾಡ್ತಿದ್ದಾರೆ ನೋಡ್ರಿ ಇಲ್ಲಿ. ಹಾಗೆ ಇವತ್ತು ನಮ್ಮನ್ನ ತರಕಾರಿ ತರಕ್ಕೆ ಹೋಗಿದ್ರು. ಲಾಕ್ಡೌನ್ ಆಯ್ತಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆನೇ ಟೈಮಿಂಗ್ ಕೊಟ್ಟಿರ್ತಾರೆ. ಇಲ್ಲಿ ನಮ್ಮ ಕಡೆ ಬೆಳಿಗ್ಗೆ 6 ಗಂಟೆಲಿಂದ ಮಧ್ಯಾಹ್ನ 12:30 ತನಕ ಟೈಮ್ ಅದ. 12 ಗಂಟೆ ತನಕ ಅಷ್ಟೇ ಟೈಮಿಂಗ್ ಇರೋದು. ಅಷ್ಟರೊಳಗಾಗಿ ನಾವೇನು ತರೋದು ತೊಗೊಂಬರ್ಬೇಕು. ಇವತ್ತು ಗುರುವಾರ ಹಾಗೆ ಶುಕ್ರವಾರ 2 ದಿನ ಟೈಮಿಂಗ್ ಇರ್ತೈತಿ. ಬೆಳಗ್ಗೆ 6ರಿಂದ 12 ತನಕ ತರಕಾರಿ ದಿನಸಿ ಏನಾದರೂ ತರ್ಬೋದು. ನಮ್ಮ ಮನೆಯವ್ರು ಇವತ್ತು ತರಕಾರಿ ತರಕಂತ ಬೆಳಿಗ್ಗೆ ಹೋಗಿದ್ರು. ತರಕಾರಿ ತಂದಿದ್ದಾರೆ. ಏನು ತಂದಿದ್ದಾರೆ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತರಕಾರಿ ತೆಗಿತಾ ಇದ್ದೆ. ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ತರಕಾರಿ ತೆಗೆದ್ರೈತಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ನಿಮ್ಮದು ಕೂಡ ಬೆಳಗ್ಗೆ ಎಲ್ಲ ನಾಷ್ಟ ಆಗಿದೆ ಅಂತ ತಿಳ್ಕೊಂಡಿನಿ. ಬನ್ನಿ ಇವಾಗ ತರಕಾರಿ ತೆಗಿತಾ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ತರಕಾರಿ ತೆಗಿತಾ ಇದ್ದೀನಿ ನೋಡ್ರಿ. ನಮ್ಮ ಮನೆಯವರು ಬೆಳಗ್ಗೆ ಹೋಗಿ ತರಕಾರಿ ತೊಗೊಂಡಿದ್ದಾರೆ. ಇವೇನು ಮ್ಯಾಂಗೋ ಅದಾವ, ಮಾವಿನ ಹಣ್ಣು, ಕೊತ್ತಂಬರಿ ಸೊಪ್ಪು ನೋಡ್ರಿ 10 ರೂಪಾಯಿ ಒಂದು. ಅವಾಗೆಲ್ಲ 5 ರೂಪಾಯಿ ಕೊಡ್ತಿದ್ರಿ, ಇವಾಗ 10 ರೂಪಾಯಿ. ಎಲ್ಲ ತುಟ್ಟಿ ಆಗ್ಬಿಟ್ಟವಿ ಲಾಕ್ಡೌನ್ ಎಲ್ಲ. ಅದಕ್ಕೋಸ್ಕರ ತುಟ್ಟಿ ಮಾಡಿಬಿಟ್ಟಾರ. ಅವ್ರು ಹೇಳಿದ ರೇಟಿಗೆ ತೊಗೋಬೇಕಾಗತ್ತೆ. ನಾವು ಕೂಡ ಏನು ಮಾಡೋಕ್ಕಾಗಲ್ಲ. ಇದು ಪುಂಡಿ ಪಲ್ಯ ಅಂತ ನಮ್ಮ ಕಡೆ. ಪಾಲಕ್ ಸೊಪ್ಪು, ಸೊಪ್ಪು ದಿನಸು 3 ತಂದಾರಿ. ಪಾಲಕ, ಕೊತ್ತಂಬರಿ. ಇದು ಏನದ ಅಂದ್ರೆ ಅಲ್ಲ, ಚಾಕ್ ಹಾಕ್ತೀವಲ್ಲ, ಅಲ್ಲ ಉಪಯೋಗಿಸ್ತೀವಿ ಚಾಕ್ ನಾವು ಜಾಸ್ತಿ. ಆಗುತ್ತಲ್ಲ ಅಲ್ಲ, ಶುಂಠಿ, ಹಸಿ ಶುಂಠಿ ಅದ. ನೋಡ್ರಿ 50 ರೂಪಾಯಿ ಕೆಜಿ, 50 ರೂಪಾಯಿ ಅರ್ಧ ಕೆಜಿ ಅಂತ. 100 ರೂಪಾಯಿ ಕೆಜಿ ಆಗಿದೆ ಹೀರೆಕಾಯಿ. ಎಷ್ಟು ಕಾಸ್ಟ್ಲಿ ಅಲ್ಲ, ಭಾಳ ಕಾಸ್ಟ್ಲಿ ಆಗ್ಬಿಟ್ಟು ತರಕಾರಿ. ಆದರೂ ಕೂಡ ತೊಗೊಳೋರೇನು ಕಡಿಮೆ ಇಲ್ಲ. ಅವ್ರು ಹೇಳಿದ ರೇಟ್ ಇಟ್ಕೋಬೇಕಾಗ್ತದೆ, ಕೋಸಿಸ್ ಮಾಡೋಂಗಿಲ್ಲ. ಅವಾಗೆಲ್ಲ ಕಡಿಮೆ ಮಾಡ್ರಿ ಅಂತೇಳಿ ಬೇರೆ ಕಡೆ ಹೋಗ್ತಾ ಇರ್ತಿದ್ವಿ. ಈಗೇನು ಬೇರೆ ಕಡೆ ಹೋಗ್ತಾರಂಗಿಲ್ಲ. ಮುಂದೆ ಬೇರೆ ಕಡೆ ಹೋಗ್ತಾ ಇರ್ತಿಲ್ಲ, ಹಾಗಾಗಿ ಬೇರೆ ಕಡೆ ಹೋಗಂಗಿಲ್ಲೇನಿಲ್ಲ. ಅವ್ರು ಹೇಳಿದ ರೇಟಿಗೆ ತೊಗೋಬೇಕಾಗುತ್ತಾ. ಹೀರೆಕಾಯಿ ನೋಡ್ರಿ, ಹೀರೆಕಾಯಿ ಹಾಗೆ ಬದನೆಕಾಯಿ, ಮೆಣಸಿನ್ಕಾಯಿ, ಬೀನ್ಸ್ ಅದ ನೋಡ್ರಿ. ಮೆಣಸಿನ್ಕಾಯಿ, ಬೀನ್ಸ್ ಸಪ್ರೇಟ್ ಮಾಡಬೇಕು. ಈಗ ಸಪ್ರೇಟ್ ಮಾಡಿಡ್ತೀನಿ. ಮೆಣಸಿನ್ಕಾಯಿ ಹಾಗೆ ಬೀನ್ಸ್ ಅದಾವ. ಇದು ಮೆಣಸಿನ್ಕಾಯಿನ ಈ ರೀತಿ ತುಂಬ ತೆಗೆದಿರ್ತೀನಿ. ಈ ರೀತಿ ತೆಗೆದಿಡೋದ್ರಿಂದ ಫ್ರೆಶ್ ಆಗಿರ್ತೈತಿ. ಭಾಳ ದಿನ ಕೂಡ ಬಾಳಿಕೆ ಬರ್ತದ. ಮೆಣಸಿನ್ಕಾಯಿ ಒಂದು ಪೇಪರ್ ತೊಗೊಂಡು ಇಡಬೇಕು. ನ್ಯೂಸ್ ಪೇಪರ್ ಇರ್ತದೆ, ಅದು ಸುತ್ತಿಡಬೇಕು ಇದನ್ನ. ಓಕೆ ಫ್ರೆಂಡ್ಸ್, ನೋಡ್ರಿ ಇಷ್ಟೆಲ್ಲ ತರಕಾರಿ ಲಾಕ್ಡೌನ್ ತರಕಾರಿ ನಮ್ಮ ಮನೆಯವ್ರು ಇವತ್ತು ತಂದಿದ್ದು. ನೋಡ್ರಿ ಮ್ಯಾಂಗೋ ಅದ, ಸೂಪರ್ ಆಗೈತಿ ಮ್ಯಾಂಗೋ. ಇದು ಮ್ಯಾಂಗೋ ಸೀಸನ್ ಅಲ್ಲ, ಅದಕ್ಕೋಸ್ಕರ ಮಾವಿನ ಹಣ್ಣು ತಂದ್ರೆ ಇವತ್ತು ಮಧ್ಯಾಹ್ನ ಕಡೆ ನಾನು ಸೀಕರಣೆ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಸೀಕರಣೆ ಯಾವ ರೀತಿ ಮಾಡ್ತೀನಿ ಅಂತ. ಇವು 2 kg ಮಾವಿನ ಹಣ್ಣು ಅದಾವ್ರಿ. ಇಲ್ಲಿ 50 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ ಮಾವಿನ ಹಣ್ಣು ಅದಾವ. ಈಗ ನಮ್ಮ ಕಡೆ ಎಲ್ಲ 100 ರೂಪಾಯಿ ಕೆಜಿ ಮಾವಿನ ಹಣ್ಣು ಅದಾವ. ಮಧ್ಯಾಹ್ನ ಕಡೆ ಮಾಡ್ತೀನಿ, ಸೀಕರಣೆ ಮಾಡೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದನ್ನ ತರಕಾರಿ ಅದನ್ನೆಲ್ಲ ತೆಗೆದಿರ್ತೀನಿ, ಆನಂತರ ಸಿಗ್ತೀನಿ ನಿಮ್ಗೆ. ಈಗ ತಾನೇ ನಾನು ತರಕಾರಿ ಅದೆಲ್ಲ ತೆಗೆದಿಟ್ಟು ಎಲ್ಲ ಉಳ್ಳಾಗಡ್ಡಿ ಇವೆಲ್ಲ ತೆಗೆದಿಟ್ಟು, ಉಳ್ಳಾಗಡ್ಡಿ ಏನು ತೊಳೆಯೋಕ್ಕಾಗಲ್ಲ ರೀ. ನಾನು ಕಟ್ ಮಾಡೋ ಟೈಮಿಗೆ ಉಳ್ಳಾಗಡ್ಡಿ ಅವೆಲ್ಲ ತೊಳಿತೀನಿ. ಏನು ತೊಳಿಬೇಕಂದ್ರೆ ಟೊಮೆಟೊ ಅವೆಲ್ಲ 1-2-3 ತರಕಾರಿ ಏನು ತೊಳೆಯಿರುತ್ತೋ ಅಷ್ಟೇ ತೊಳೆದಿರ್ತೀನಿ. ಸೊಪ್ಪು ಕೂಡ ನಾನು ಮಾಡೋ ಟೈಮಿಗೆ ತೊಳಿಕೋತೀನಿ. ಇವಾಗ ಟೊಮೆಟೊ ಒಂದು ಸ್ವಲ್ಪ ತೊಳೆದು ಎಲ್ಲ ಚೆನ್ನಾಗಿ ವಾಶ್ ಮಾಡಿರ್ತೀನಿ. ಕೈ ಕೂಡ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು, ಕೈ ಕೂಡ ನೀವು ಏನೇ ಹೊರಗಿನ ತಂದ್ರೆ ತರಕಾರಿ ಅಥವಾ ಏನೇ ತಂದ್ರೂ ತೆಗೆದಿಟ್ಟಾದ ನಂತರ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಕೊಡ್ರಿ. ವಾತಾವರಣ ನೋಡ್ರಿ ಯಾವ ರೀತಿ ಕಾಣ್ತಾಯಿದೆ. ಬಿಸಿಲೆಲ್ಲ ಹೋಗಿ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ ನಮ್ಮ ಕಡೆ. ಮಳೆ ಅಂತೂ ದಿನ ರಾತ್ರಿ ಭಾಳಷ್ಟು ಜೋರು ಬಂತು. ಮಿಂಚು ಗುಡುಗು ಸಮೇತ ಮಳೆ ಬಂತು. ನೋಡ್ರಿ ಎಷ್ಟು ಹಚ್ಚ ಹಸಿರಾಗಿದೆ ನಮ್ಮ ಕಡೆ ಎಲ್ಲ ವಾತಾವರಣ. ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾವೆ.
ಹಾಗೆ ನಮ್ಮ ಗಿಡದಲ್ಲಿ ಹಣ್ಣು ಕೂಡ ಪೇರ್ಲೆ ಹಣ್ಣು ಬಿಡ್ತಾ ಇದ್ದಾವೆ, ತೋರಿಸ್ತೀನಿ ತಾಳ್ರಿ. ಪೇರ್ಲೆ ಹಣ್ಣು ಎಷ್ಟು ಚೆನ್ನಾಗಾಗಿವೆ ನೋಡ್ರಿ, ಕಾಣ್ತಿರ್ಬೇಕಲ್ಲ ಹಣ್ಣಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಾಗಿವೆ ಹಣ್ಣು, ಪೇರ್ಲೆ ಹಣ್ಣು. ಒಂದೇ ಒಂದು ಗೊಂಚಲಕ್ಕೆ ಎಷ್ಟು ಹಿಡ್ದ ನೋಡ್ರಿ ಪೇರ್ಲೆ ಹಣ್ಣು. ತುಂಬ ಚೆನ್ನಾಗಿ ಆಗ್ತಾಯಿದೆ ಹಣ್ಣು, ಪೂರ್ತಿ ಹಣ್ಣಾಗಿದೆ ನೋಡ್ರಿ. ಅಲ್ಲೊಂದು ಕಾಣ್ತೈತಲ್ಲ ನಿಮ್ಗೆ, ಸಣ್ಣದ ಗಿಡ ಆದರೂ ಕೂಡ ಕಾಯಿ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಗಿಡ ಹಾಕಿದಕ್ಕೂ ಚೆನ್ನಾಗಿ ಹಣ್ಣು ಕೊಡ್ತಾ ಇದೆ ಗಿಡ. ನೋಡ್ರಿ ಅಲ್ಲೆಲ್ಲ ಕಾಯಿ ಆಗಿದ್ದಾವೆ. ಮಳೆ ಬಂದಿದ್ದಕ್ಕೆ ಗಿಡಗಳು ಕೂಡ ಚೆನ್ನಾಗಿ ಹಚ್ಚ ಹಸಿರಿಂದ ಕೂಡಿವೆ ನೋಡ್ರಿ. ಮಲ್ಲಿಗೆ ಗಿಡ, ಕನಕಾಂಬರಿ, ಕರಿಬೇವು ಎಲ್ಲ ಕೂಡ ಚೆನ್ನಾಗಿ ಬೆಳೆದ ಇವೆ. ನೋಡಿದ್ರಲ್ಲ ಹಣ್ಣು ಎಷ್ಟು ಚೆನ್ನಾಗಾಗಿವೆ ನಮ್ಮ ಗಿಡದಾಗ. ಪೇರ್ಲೆ ಹಣ್ಣು ಈಗ 2 ವರ್ಷ ಐತಿ, ಚೆನ್ನಾಗಿ ಹಣ್ಣು ಕೊಡ್ತೈತೆ ಪೇರ್ಲೆ ಹಣ್ಣು. ಗಿಡ ಹಾಕಿದ್ದಕ್ಕೂ ಸಾರ್ಥಕ ಅನಿಸಿತು, ಹಣ್ಣು ಕೊಡ್ತೈತೆಲ್ಲ ಚೆನ್ನಾಗಿ. ತುಂಬ ಚೆನ್ನಾಗಿ, ತುಂಬ ಸ್ವೀಟಾಗಿ ಕೂಡ ಅದು ಹಣ್ಣು. ಉಪ್ಪು ಹಾಕ್ಕೊಂಡು ತಿಂದಂತೂ ಭಾಳಷ್ಟು ರುಚಿ ಆಗುತ್ತೆ. ಇವಾಗ ಸುಮ್ಮನೆ ಕುಂತಿದ್ದೀನಿ, ಕೆಲಸ ಕೂಡ ಇನ್ನೂ ಐತಿ ಮಾಡೋದು. ಆಲೂಗಡ್ಡೆ ಪಲ್ಯ, ಚಪಾತಿ, ಸೀಕರ್ಣಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀರು ಕೂಡ ತುಂಬಿತು ಬುಟ್ಟಿ. ಇವಾಗ ಕೇಲಿಗೆ ಹಾಕ್ತೀನಿ. ಬುಟ್ಟಿ ತಿಂತಾ ಇದೆ, ಕೇಲಿಗೆ ಹಚ್ಚಿ ಇವಾಗ ಚಪಾತಿ ಇಟ್ಟು ತೋರಿಸಿ ಚಪಾತಿ ಮಾಡೋದು ನೋಡ್ರಿ. ಇವಾಗ ನೋಡ್ರಿ ನಾನಿಲ್ಲಿ ಚಪಾತಿ ಇಟ್ಟು ತೋರಿಸ್ತಾ ಇದ್ದೀನಿ. ಚಪಾತಿ ಇಟ್ಟು ಎಲ್ಲರೂ ತೋರಿಸ್ತಾರಲ್ಲ ಅದೇ ರೀತಿ ನಾನು ತೋರಿಸ್ತಾ ಇದ್ದೀನಿ. ಆದರೂ ಒಂದು ಚಪಾತಿಯಲ್ಲಿ 2 ಚಪಾತಿ ಯಾವ ರೀತಿ ಮಾಡ್ತಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡ್ರಿ ಇಲ್ಲಿ ನಾನು 2 ಬಟ್ಲದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಬಟ್ಲೆ ಅಷ್ಟು ತೊಗೊಂಡಿದ್ದೀನಿ, ಸಾಕಾಗತ್ತೆ ನಮ್ಗೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಹಾಕೋಬೇಕು, ಭಾಳ ಹಾಕೋಬಾರ್ದು. ನಾವು ಚಪಾತಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತೀವಿ. ಹಾಗೆ ಒಂದು ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊತೀನಿ ನೋಡಿರಿ. ನಾನೀಗ ಗಟ್ಟಿಯಾಗಿ ಕಲಿಸ್ಕೊಂಡು ಚಪಾತಿ ಕೂಡ ಚೆನ್ನಾಗಿ ಬರ್ತಾವೆ, ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿರಿ ನಾನು. ಚಪಾತಿ ಹಿಟ್ಟೆಲ್ಲ ರೆಡಿ ಆಯ್ತು. ಈಗ ಒಂದು 10 ನಿಮಿಷ ಚಪಾತಿ ಹಿಟ್ಟು ನೆನಿಲಿ. ಚಪಾತಿ ಹಿಟ್ಟು ನೆನೆದಷ್ಟು ಚಪಾತಿ ಚೆನ್ನಾಗಿ ಮೃದುವಾಗಿ ಬರ್ತಾವೆ, ಅದಕ್ಕೋಸ್ಕರ ಒಂದು 10 ನಿಮಿಷ ಈ ಚಪಾತಿ ಹಿಟ್ಟು ನೆನೆದ್ರೊಳಗಾಗಿ ನಾನು ಸೀಕರ್ಣಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ನೋಡ್ಕೊಂಬರ್ರಿ ಆ ವಿಡಿಯೋ. ಆನಂತರ ನಾನು ಚಪಾತಿ ಮಾಡ್ತೀನಿ. ಚಪಾತಿ ಮಾಡೋದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ರಿ ನಾನು ಮಾವಿನ ಹಣ್ಣಿಂದ ಸೀಕರ್ಣಿ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನು. ಇವಾಗ ಮ್ಯಾಂಗೋ ಸೀಸನ್ ಅಲ್ಲ, ಅದಕ್ಕೋಸ್ಕರ ಸೀಕರ್ಣಿ ಮಾಡ್ತಾಯಿದ್ದೀನಿ. ನಾನು ಮೇನಾಗಿ ಮಾವಿನ ಹಣ್ಣು ಹಣ್ಣಾಗಿರ್ತಕ್ಕಂಥದ್ದು 4 ಮಾವಿನ ಹಣ್ಣು ತೊಗೊಂಡು ನೋಡಿ, ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನೋಡಿ ಡ್ರೈ ರೋಸ್ಟ್ ಮಾಡಿರ್ತಕ್ಕಂಥ ಬಾದಾಮಿ ಪುಡಿ ಅದ. ಇದು ಡ್ರೈ ರೋಸ್ಟ್ ಮಾಡಿ ಬಾದಾಮಿ ಪುಡಿ ತೊಗೊಂಡಿನಿ. ಹಾಗೆ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡಿನಿ. ಇವಾಗ ಮಾವಿನ ಹಣ್ಣು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಇವಾಗ ರಸ ತೆಗಿತಾಯಿದ್ದೀನಿ ನೋಡಿರಿ. ಈ ರೀತಿಯಾಗಿ ಎಲ್ಲ ಒಳಗಿಂದು ಚಿಪ್ಪು ಅಥವಾ ಏನು ವಾಟಿ ಅಂತಿರಲ್ಲ, ಅದಕ್ಕೆ ಮಾವಿನಕಾಯಿ ಸ್ವಲ್ಪ ಬೀಜ ಅಂತಾರಲ್ಲ, ಅದನ್ನು ತೆಗೆದು ಚೆನ್ನಾಗಿ ಈ ರೀತಿ ಕೈಲಿಂದ ಸ್ನ್ಯಾಶ್ ಮಾಡ್ಕೋಬೇಕು. ಅಂದರೆ ರಸ ಎಲ್ಲ ಬಿಟ್ಕೋತೈತಿ. ಸ್ಪೂನ್ಲಿಂದ ಮಾಡಿದ್ರೆ ಈ ರೀತಿ ರಸ ಬರೋಂಗಿಲ್ಲ, ಅದಕ್ಕೋಸ್ಕರ ಕೈಲಿಂದ ಈ ರೀತಿಯಾಗೆಲ್ಲ ಸ್ನ್ಯಾಶ್ ಮಾಡ್ಕೋಬೇಕು ನಾವು. ನೋಡಿರಿ ಒಂದೇ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿ ರಸ ಬಂತು. ಅದೇ ರೀತಿಯಾಗಿ ಎಲ್ಲ ಮಾವಿನ ಹಣ್ಣು ಕೂಡ ಇದೇ ರೀತಿಯಾಗಿ ನಾನು ಬೀಜ ತಗೊತೀನಿ. ಬೀಜ ತೆಗೆದು ಒಳಗಿಂದ ರಸ ಎಲ್ಲ ಈ ರೀತಿ ಹಿಂಡ್ಕೋಬೇಕು ನಾವು. ಈ ರೀತಿ ಹಿಂಡೋದ್ರಿಂದ ಒಳಗಿಂದ ರಸ ಎಲ್ಲ ಬರ್ತೈತಿ. ತುಂಬ ಚೆನ್ನಾಗಾಗ್ತದೆ ಚಪಾತಿ ಜೊತೆಗೆ ಸೀಕರ್ಣಿ. ನೋಡಿರಿ ಈ ರೀತಿಯಾಗಿ ಎಲ್ಲ ರಸನ ತಗೊಂಡು ಕೈಯಿಂದ ಸ್ನ್ಯಾಶ್ ಮಾಡ್ಕೋಬೇಕು. ಸ್ಪೂನಿಂದ ಮಾಡಿದ್ರೆ ಚೆನ್ನಾಗಿ ಸ್ನ್ಯಾಶ್ ಆಗಂಗಿಲ್ಲದು, ಅದಕ್ಕೋಸ್ಕರ ಕೈಯಿಂದ ಈ ರೀತಿಯಾಗಿ ಪಲ್ಪ್ ಇರ್ತಾವಲ್ಲ, ಅದು ಈ ರೀತಿ ಕೈಯಿಂದ ಸ್ನ್ಯಾಶ್ ಮಾಡ್ಕೋಬೇಕು. ನೋಡಿರಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಸ್ನ್ಯಾಶ್ ಆಗುತ್ತೆ. ಇವಾಗ ಏನು ಬೀಜ ಹಾಗೆ ಸೊಪ್ಪೇನು ತೆಗೆದಿಟ್ಟಿರ್ತಾರೆ ಅದರೊಳಗೆ ಇನ್ನೊಂದು ಸ್ವಲ್ಪ ರಸ ಇರ್ತೈತಿ ಮಾವಿನ ಹಣ್ಣಿಂದು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಉಲ್ಟಾ ಮಾಡಬೇಕು. ಸಿಪ್ಪಿ ಏನಿರುತ್ತಲ್ಲ, ಸಿಪ್ಪಿ ಈ ರೀತಿ ಉಲ್ಟಾ ಮಾಡಿ ಒಂದು ಸ್ವಲ್ಪ ಈ ರೀತಿ ಒರೆಸ್ಕೊಂಡ್ರೆ ಸಾಕು. ಇನ್ನೊಂದು ಸ್ವಲ್ಪ ರಸ ಇರ್ತದೆ ಅದರೊಳಗಿಂದು. ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಈ ರೀತಿ ಒಂದು ಸ್ವಲ್ಪ ಒಳಸಾಡಿ
ಮತ್ತು ಒಂದು ಸ್ವಲ್ಪ ರಸ ನೋಡಿರಿ ಎಷ್ಟು ಗಟ್ಟಿಯಾಗಿ ಬರ್ತದೆ ರಸ, ಅದು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನಾನೀಗ ನೋಡಿರಿ. ಅದೇ ರೀತಿಯಾಗಿ ರಸ ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ಗಟ್ಟಿಯಾಗಿ ಸೀಕರಣೆ ಆಯ್ತು ನೋಡಿರಿ. ಇವಾಗ ಅದಕ್ಕೆ ನಾನು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಹಾಗೆ ಹಾಕಿದರೆ ಬೆಲ್ಲದಲ್ಲಿ ಸ್ವಲ್ಪ ಕಸರು ಇರ್ತೈತಿ, ಧೂಳು ಅಥವಾ ಒಂದು ಸ್ವಲ್ಪ ಹಳ್ಳನೇ ಅಂಶ ಇರ್ತೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಿನಲ್ಲೇ ನಾನು ಬೆಲ್ಲ ನೆನೆಸ್ಕೋತೀನಿ. ನಾನೇನು ಇದನ್ನ ಕಾಸ್ತಿಲ್ಲ, ಕುದಿಸ್ತಾ ಇಲ್ಲ, ನೀರಿನಲ್ಲೇ ಒಂದು ಸ್ವಲ್ಪ ಬೆಲ್ಲ ಕರಗಿಸ್ಕೋತೀನಿ. ಅವು ತಣ್ಣ ನೀರೇ ಇದಾವೆ, ಕೋಲ್ಡ್ ನೀರಿನಲ್ಲೇ ಬೆಲ್ಲ ಸ್ವಲ್ಪ ಕರಗಿಸ್ಕೋಬೇಕು. ಹಾಗೇನು ಕೂಡ ಹಾಕೋತಾರ, ಅದ್ರ ಬೆಲ್ಲ ಸ್ವಲ್ಪ ಕಸರು ಇರ್ತೈತಿ, ಹಳ್ಳ ಇರ್ತವೆ ಕೆಳಗೆಲ್ಲ ತೂಸಿನಂಥದ್ದು ಕಸ ಇರ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಿನಲ್ಲಿ ಈ ರೀತಿ ಕರಗಿಸ್ಕೊಂಡು ನಾನು ಸೋಸ್ಕೋತಾ ಇದ್ದೀನಿ ನೋಡಿರಿ. ಇವಾಗ ಡೈರೆಕ್ಟಾಗಿ ಸೀಕರಣೆಗೆ ಸೋಸ್ಕೋತಿದ್ದೀನಿ. ಏನಾದರೂ ಕಸರು ಹಳ್ಳಿನಂತೂ ಸಣ್ಣ ಸಣ್ಣ ಹಳ್ಳ ಇರ್ತಾವೆ, ಅದು ಎಲ್ಲದ್ರಾಗ ಸೋಸ್ಕೋಬೇಕು ಈ ರೀತಿಯಾಗಿ ನೋಡಿರಿ. ಇವಾಗ ಬೆಲ್ಲದ ನೀರು ಹಾಕಿದ್ದು ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋಬಿಡ್ತೀವಿ, ಇಲ್ಲಾಂದ್ರೆ ಸೀಕರಣೆ ನೀರಾಗ್ಬಿಡ್ತದೆ. ನೀರಾದರೆ ಟೇಸ್ಟ್ ಆಗಿಲ್ಲ, ಗಟ್ಟಿ ಇದ್ದಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಅದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಭಾಳ ಬೇಡ, ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಮಿಕ್ಸ್ ಕೊಡೋಣ. ಯಾವುದೇ ಸ್ವೀಟ್ ಆಗಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟಾಗಿ ಬರ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿರಿ. ಹಾಗೆ ಇದು ಡ್ರೈ ರೋಸ್ಟ್ ಮಾಡಿರ್ತಕ್ಕಂಥ ಬಾದಾಮಿ ಪುಡಿ ಅದ. ಇದು ಪ್ಯೂರ್ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಬೇಡ ಅನ್ನೋರು ಬಿಡ್ಬೋದು. ಹಾಕಿದ್ರೆ ತುಂಬ ಟೇಸ್ಟಾಗಿ ಬರ್ತದೆ ಸೀಕರಣೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು 4-5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಬಾದಾಮಿ ಪುಡಿ ಹಾಕೋದ್ರಿಂದ. ಡ್ರೈ ರೋಸ್ಟ್ ಮಾಡಿ ಹಾಗೆ ಕೂಡ ಹಾಕೋಬೋದು. ಚೆನ್ನಾಗಿ ನೈಸಾಗಿ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ರಿ. ತುಂಬ ಚೆನ್ನಾಗಿ ಟೇಸ್ಟಿ ಆದಂಥ ಸೀಕರಣೆ ರೆಡಿ ಆಯ್ತು ನೋಡಿರಿ. ಗಟ್ಟಿರಬೇಕು, ಗಟ್ಟಿದ್ದಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಚಪಾತಿ ಜೊತೆಗೆ. ಹೋಳಿಗೆಗೆ ಕೂಡ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ. ಇವಾಗ ನೋಡಿರಿ ಸೀಕರಣೆ ರೆಡಿ ಆಯಿತು. ಒಂದು ಬಟ್ಲಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸೀಕರಣೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಸೀಕರಣೆ. ಓಕೆ ಫ್ರೆಂಡ್ಸ್, ಸೀಕರಣೆ ಕೂಡ ರೆಡಿ ಆಯಿತು ಚಪಾತಿ ಜೊತೆ. ಹಾಗೆ ಹೋಳಿಗೆಗೂ ಕೂಡ ಸೂಪರ್ ಕಾಂಬಿನೇಷನ್ ಇರ್ತೈತಿ. ಓಕೆ, ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ, ಯಾವ ರೀತಿ ಬರ್ತದಂತ ಕಮೆಂಟ್ ಮುಖಾಂತರ ತಿಳಿಸಿ. ಕೆಲವೊಬ್ಬರು ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ, ನಾವು ನಮ್ಮ ಕಡೆ ಈ ರೀತಿಯಾಗಿ ಸೀಕರಣೆ ಮಾಡ್ತೀವಿ. ಹೋಳಿಗೆ ಜೊತೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ನೋಡಿರಿ. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಸೀಕರಣೆ ಯಾವ ರೀತಿ ಮಾಡಿದ್ದಂತ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ತೋರಿಸ್ತಾ ಇದ್ದಲ್ಲ. ಹಿಟ್ಟು ಒಂದು ತಾಸು ಚೆನ್ನಾಗಿ ನೆಂದಿದೆ, ಒಂದು ತಾಸಿಲ್ಲ ಅರ್ಧ ತಾಸು ಸಾಕು, ಚೆನ್ನಾಗಿ ನೆಂದಿರ್ತೈತಿ. ಇವಾಗ ಚಪಾತಿ ಮಾಡೋಣ ಬನ್ನಿ. ಇವಾಗ ನೋಡಿರಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದರಲ್ಲಿ 2 ಭಾಗ ಮಾಡ್ತಾಯಿದ್ದೀನಿ. ಒಂದು ಚಪಾತಿಗೆ ಹಿಟ್ಟು ಎಷ್ಟು ತೊಗೊತೀವಿ ಅಷ್ಟು ತೊಗೊಂಡು ಅದರಲ್ಲಿ 2 ಭಾಗ ಮಾಡ್ಕೊತಿದ್ದೀನಿ. 2 ಭಾಗ ಮಾಡಿಕೊಂಡು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಎರಡಕ್ಕೂ ಹಿಟ್ಟು ಹಚ್ಕೋತಾ ಇದ್ದೀನಿ. ನಾನು ಇಲ್ಲಿ ಎಣ್ಣೆ ಹಚ್ತಾ ಇಲ್ಲ, ಎರಡಕ್ಕೂ ಹಿಟ್ಟು ಹಚ್ಚಿ ಈ ರೀತಿಯಾಗಿ ಲಟ್ಟಿಸ್ತಾ ಇದ್ದೀನಿ. ಸಪ್ರೇಟಾಗಿ ಹಿಟ್ಟು ಹಚ್ಚಿ ಈ ರೀತಿಯಾಗಿ ಎರಡು ಕೂಡ ಈ ರೀತಿ ಉದ್ದಕ್ಕೆ ಲಟ್ಟಿಸಿದ್ದೀನಿ. ಇಲ್ಲಿ ಒಂದಕ್ಕೆ ಮಾತ್ರ ಎಣ್ಣೆ ಹಚ್ತಾ ಇದ್ದೀನಿ. ಅಲ್ಲಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚೋದ್ರಿಂದ ಚಪಾತಿ ಮೃದುವಾಗಿ ಬರ್ತೈತಿ. ಈ ರೀತಿಯಾಗಿ ಒಂದಕ್ಕೆ ಪೂರ್ತಿಯಾಗಿ ಎಣ್ಣೆ ಹಚ್ಚಿದ್ದೀನಿ, ಒಂದಕ್ಕೆ ಎಣ್ಣೆ ಹಚ್ಚಿಲ್ಲ ನೋಡಿ. ಈ ರೀತಿಯಾಗಿ ಒಂದಕ್ಕೆ ಹಿಟ್ಟು ಹಚ್ಚಿರ್ತೀವಲ್ಲ ಅದು ಅದ್ರ ಮೇಲೆ ಎಣ್ಣೆ ಹಚ್ಚಿದ ಚಪಾತಿ ಮೇಲೆ ಹಾಕಿ ಇವಾಗ ಲಟ್ಟಿಸ್ತಾ ಇದ್ದೀನಿ ನೋಡಿ. ಮತ್ತೆ ಒಂದು ಸ್ವಲ್ಪ ಹಿಟ್ಟು ಹಾಕೋತಿದ್ದೀನಿ ನಾನೀಗ ನೋಡಿ. ಈ ರೀತಿಯಾಗಿ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಮತ್ತೆ ಲಟ್ಟಿಸ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಚಪಾತಿ ಪದರಾಗಿ ಸಪ್ರೇಟ್ ಆಗುತ್ತೆ. ಒಂದು ಚಪಾತಿಯಲ್ಲಿ 2 ಚಪಾತಿ ಆಗುತ್ತವ. ತೋರಿಸ್ತೀನಿ ನಿಮಗೆ ಸುಟ್ಟ ನಂತರ. ಇವಾಗ ನೋಡಿರಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ನಿಮಗೆ ಎಷ್ಟು ದೊಡ್ಡದು ಬೇಕು, ಎಷ್ಟು ದಪ್ಪ ಬೇಕು, ತಿಳು ಬೇಕಾದ್ರೆ ದಪ್ಪ ಬೇಕಾದ್ರೆ ಚಪಾತಿ ಸ್ವಲ್ಪ ದಪ್ಪಿದ್ರೆ ಚೆನ್ನಾಗಿರ್ತದೆ. ಭಾಳಷ್ಟು ತಿಳುವೂ ಆದರೆ ಕಟ್ಟಿ ಅಥವಾ ಚಪಾತಿ, ಅದಕ್ಕೋಸ್ಕರ ಮೀಡಿಯಮ್ ಲಟ್ಟಿಸ್ತಾ ಇದ್ದೀನಿ ನಾನಿಲ್ಲಿ ನೋಡಿರಿ. ಇಷ್ಟಾದರೂ ಸಾಕು. ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ, ಯಾಕಂದರೆ ಹಿಟ್ಟು ಹತ್ತಿರ್ತೈತಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಚಿ. ಅಷ್ಟರಲ್ಲೇ ನಾನು ಹಂಚು ಕೂಡ ಇಟ್ಟಿದ್ದೆ, ಹಂಚು ಕೂಡ ಚೆನ್ನಾಗಿ ಕಾದಿದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಮಾಡಬೇಕು ಹಂಚು ಚಪಾತಿ ಹಾಕೋಕ್ಕಿಂತ ಮುಂಚೆ. ಚೆನ್ನಾಗಿ ಬಿಸಿ ಆದ ನಂತರ ಚಪಾತಿ ಏನು ಲಟ್ಟಿಸಿರ್ತಲ್ಲ ಅದು ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ. ನೋಡಿರಿ ಯಾವ ರೀತಿ ಉಬ್ಕೊಂಡು ಬರ್ತಾಯಿದೆ ಚಪಾತಿ. ಉಬ್ಬಿದ್ದು ನೋಡಿರಿ, ಈ ರೀತಿಯಾಗಿ ಉಬ್ಕೊಂಬಂದ್ರೆ ಚಪಾತಿ ಮೆತ್ತಿಗಿರ್ತವೆ. ಇವಾಗ ತಿರುವು ಹಾಕ್ತಾಯಿದ್ದೀನಿ ನೋಡಿರಿ. ಈ ರೀತಿಯಾಗಿ ಒಂದು ಸರಿ ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಹಾಗೆ ಇನ್ನೊಂದು ಕೂಡ ಚಪಾತಿ ಮಾಡ್ತಾಯಿದ್ದೀನಿ, ತೋರಿಸ್ತಾಯಿದ್ದೀನಿ ರೀ. ಒಂದು ಚಪಾತಿಗೆ ಆಗೋಷ್ಟು ಹಿಟ್ಟು ತೊಗೊಂಡು ಅದರಲ್ಲಿ 2 ಭಾಗ ಮಾಡಿಕೊಂಡು ಎರಡಕ್ಕೂ ಕೂಡ ಹಿಟ್ಟು ಹಚ್ಚಿ ಈ ರೀತಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ.
ಎರಡು ಕೂಡ ಈ ರೀತಿ ಉದ್ದು ಲಟ್ಟಿಸ್ಕೊಂಡು ಅದಕ್ಕೂ ಕೂಡ ಒಂದಕ್ಕೆ ಮಾತ್ರ ಎಣ್ಣೆ ಹಚ್ತಾ ಇದ್ದೀನಿ ಇಲ್ಲಿ. ಒಂದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ಅದ್ರ ಮೇಲೆ ಹಾಕಿ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಲಟ್ಟಿಸ್ಕೋಬೇಕು. ಅಷ್ಟರಲ್ಲೇ ಚಪಾತಿ ಕೂಡ ಚೆನ್ನಾಗಿ ಸುಡ್ತಾ ಇದೆ ನೋಡಿರಿ. ಈ ರೀತಿಯಾಗಿ ಚಪಾತಿ ನೀಟಾಗಿ ಸುಡ್ತಾ ಇದೆ ನೋಡಿರಿ. ಜಾಸ್ತಿ ತಿರುವಿ ಹಾಕ್ಬಿಡ್ತು, ತಿರುವಿ ಹಾಕಿದ್ರು ಕೂಡ ಕಟ್ಟಿ ಆಗಿಬಿಡ್ತಾವೆ ಚಪಾತಿ. 1-2-3 ಸತಿ ತಿರುವಿ ಹಾಕಿದ್ರೆ ಸಾಕು. ನೋಡಿರಿ ಯಾವ ರೀತಿ ಆಯಿತು ತೋರಿಸ್ತಾ ಇದ್ದೀನಿ. ಒಂದರಲ್ಲಿ 2 ಭಾಗ ಆಯ್ತು ನೋಡಿರಿ. ಈ ರೀತಿಯಾಗಿ ಒಂದು ಚಪಾತಿಯಲ್ಲಿ 2 ಭಾಗ ಮಾಡ್ಕೊಬೋದು ಈಸಿಯಾಗಿ. ಓಕೆ ಫ್ರೆಂಡ್ಸ್, ಒಂದು ಚಪಾತಿಯಲ್ಲಿ 2 ಭಾಗ 2 ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ನಲ್ಲ. ತುಂಬಾ ಈಸಿಯಾಗಿ ಮಾಡ್ಬೋದು. ಈ ರೀತಿ ಮಾಡಿದ್ರೆ ಬೇಗ ಚಪಾತಿ ಆತ ನೋಡ್ರಿ. ನಾನು ಒಂದೇ ಸತಿ ಮಾಡೀನಿ, 4 ಚಪಾತಿ ಆಗಿ ಕಾಣ್ತಿರುತ್ತೆ ನಿಮ್ಗೆ. ತುಂಬಾ ಮೆತ್ತು ಕೂಡ ಇರ್ತಾವ. ಸಾಯಂಕಾಲವರೆಗೂ ಒಂದು ಬಟ್ಟೆ ಮುಚ್ಚಿರ್ಬೇಕು. ಒಂದು ಬಟ್ಟೆ ಹಾಕಿ ಮುಚ್ಚಿಟ್ರೆ ಸಾಯಂಕಾಲವರೆಗೂ ಮೆತ್ತಿಗಿರ್ತಾವ. ಹಾಗೆ ಶೀಕಣಿ ಮಾಡೋದು ಕೂಡ ಯಾವ ರೀತಿ ಅಂತ ನೋಡ್ಕೊಂಡ್ ಬಂದಿರಲ್ಲ ಫ್ರೆಂಡ್ಸ್. ಹಾಗೆ ನಾನು ಚಪಾತಿ ಮಾಡೋದು ಕೂಡ ತೋರಿಸ್ಬಿಟ್ಟಿನಿ. ಈ ಬ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ. ಈ ಬ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಏನಾದರೂ ಅನಿಸಿಕೆ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.